ಮಾತು ನಾ ಏನು ಕೇಳಿನಪ್ಪ ಅಂತಂದ್ರ ಏನ್ರಿಪ್ಪ ಅದು? ಕಾನೂರು ದೇವರ ಕಡೆಯಿಂದ ಮಾಳಿಂಗರಾಯ ನಡುವ ನಿತ್ತು ಸಿರಿತಾನ ಇಸದ ಕೊಟ್ಟ. ಮಾಳಿಂಗರಾಯನ ಜೀವ ಹೊಡಿಬೇಕತ್ತ ಇಟ್ಟೊಂದು ಕಾರಸ್ಥಾನ ದೈಗೊಂಡಗೌಡ ಯಾಕೆ ಮಾಡಿದ? ಅತ್ತ ನಾ ಕೇಳಿದಾಗ ಬುಲಾಪನ ಹೇಳ್ತಾನ, ಏನ್ ಹೇಳ್ತಾರಿಪ್ಪ? ದೈಗೊಂಡಗೌಡ ನೀನು ತಕರಾರು ಇದ್ದಿದ್ದಿಲ್ಲ, ಆಕರೆ ದೈಗೊಂಡಗೌಡನ ಮಡದಿ ನೀಲ ಲೋಚನೆ ಇದನ್ನೆಲ್ಲ ಮಾಡಿಸ್ಯಾಳ. ನೋಡ್ರಿಪ್ಪ ದಗದ ಇದು ಏನಾಗ್ತದ ಗುರ್ತೈತೇನ ಬುಲಾಪನ? ಏನಾಕದ್ರಿಪ್ಪ? ನೀ ಮಾತಾಡುವಂತ ಮಾತ ಹುಚ್ಚೇಶ್ವರ ನಾಟಕ ಸಂಘನ ಕಂಪನಿ ಗತಿ ನಡೆದೈತಿದ. ನಿನಗೆ ಯಾರು ಬೇದಿಲ್ಲ, ನಿನ್ನ ಜೊತೆ ಯಾರು ಜಗಳಾಡತ್ತಿಲ್ಲ, ಅಟ್ಟು ಒದರಿ ಮಾತಾಡಕತ್ತಿದಿ, ಮೈ ತುಂಬ ಎಲ್ಲ ಅರಿವು ತೋದಾವ. ತೋದಾವಲ್ರಿಪ್ಪ. ಇನ್ನು ಹಾಡುದು ಮಾತಾಡುದು ಎಲ್ಲ ನೀನ ಮಾಡಿದೆ ಅಂದ್ರೆ ನಿನ್ನ ಗತಿ ಹಂಗತ್ತ ಹೆಂಗ ಹೋಯ್ ಜಯ ಮಾವ? ಬುಲಪ್ಪನ ದೈಗೊಂಡಗೌಡನ ಮಡದಿ ನೀಲ ಲೋಚನೆ ತಕರಾರಿತ್ತು, ಇಂಥದೆಲ್ಲ ಆಕೆ ಮಾಡ್ಯಾಳ ಅಂತೇಳಿ ಹೇಳಿದ್ರ ನಮ್ಮ ಹಾಲು ಮತ್ತ ಧರ್ಮದೊಳಗೆ ಇದು ಶಕ್ತಿ ಉಳಿತೈತೈತಿವೋ ಏನ ಇದು ಹೋಗ್ತೈತೈತಿವೋ? ಈ ದೈವದವ್ರು ನಿನ್ನ ಮುಂದೆ ಏನು ನಗಬೇಕು, ಏನು ತಡ ಬೇಯಬೇಕು? ಹೆಂಗ ಹೋಯ್ ಜಯ ಮಾವ? ದೈಗೊಂಡಗೌಡನ ಕಥಾಭಾಗ ಪ್ರತಿ ಒಂದು ಟೇಜದ ಮೇಲೆ ನೀವು ಮಾತಾಡ್ತೀವಿ. ಮಾತಾಡಕತ್ತಾರಲ್ರಿಪ್ಪ? ಜೇವೂರಗೌಡ್ರ ಕತೆ ಹೇಳ್ತೀವಿ. ಖರೆ ಇಲ್ಲಿ ಬಂದ ದೈಗೊಂಡಗೌಡನ ಮಡದಿ ಕಡೆ ಹಿರಿತಾನ ಕೊಟ್ಟಿದಿ. ನೋಡಪ್ಪ ದಗದ ಒಂದರೇ ಕರೆಕ್ಟ್ ಆಗಿ